ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತು ವೈದ್ಯರ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಹಾಗಾಗಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಅಂದರೆ ವೈದ್ಯರು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ವೈದ್ಯರ ಬಗ್ಗೆ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ಳಿ ಸರ್. ಎಲ್ಲ ವೈದ್ಯರಿಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳು. ನೀವೇ ಹೇಳಿದಾಗೆ ವೈದ್ಯರು ಜೀವಂತ ದೇವರಿದ್ದ ಹಾಗೆ. ವೈದ್ಯೋ ನಾರಾಯಣ ಹರಿ ಇದೇ ಪ್ರಸ್ತುತ ಅದರರ್ಥ. ಜೀವಂತ ದೇವರುಗಳವರು. ನನ್ನ ಹೆಸರು ಬ್ರಹ್ಮಾನಂದ್ ಅಂತ ಹಿರಿಯ ಕನ್ನಡ ಪರ ಹೋರಾಟಗಾರ, ಪ್ರಸ್ತುತ ನಿವೃತ್ತ ಮುಖ್ಯ ಶಿಕ್ಷಕರು. ವೈದ್ಯರ ಸೇವೆ ಅಪಾರ, ಅನನ್ಯ, ಅಖಂಡ. ನಿಜವಾಗ್ಲೂ ಅವ್ರ ಸೇವೆ ಒಂದು ಕ್ಷಣಕಾಲ ತಪ್ಪಿದರೆ ಅದೆಷ್ಟೋ ಜೀವಗಳು ಮುದುಡಿ ಹೋಗ್ತವೆ. ಹಾಗಾಗಿ ವೈದ್ಯರು ನಿಜವಾಗ್ಲೂ ಇರುವಂಥ ದೇವರುಗಳು ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಇಡೀ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ವೈದ್ಯರ ಸೇವೆ ಎಲ್ಲ ಸೇವೆಗಿಂತ ಮಿಗಿಲಾದದ್ದು ಅಂತ ಅಂದರೆ ತಪ್ಪಾಗಲಾರ್ದು. ಅವರ ಸೇವೆಯನ್ನು ಅಕಸ್ಮಾತ್ ಒಂದು ಸ್ವಲ್ಪ ದೋಷಪೂರಿತವಾಗಿ ಮಾಡಿದಾಗ ಅದು ಅಷ್ಟೇ ದೋಷವಾಗಿರುತ್ತೆ. ಹಾಗಾಗಿ ವೈದ್ಯರು ತುಂಬ ಎಚ್ಚರಿಕೆಯಿಂದ ಅವರ ಸೇವೆಯನ್ನು ಮಾಡಬೇಕು ಅಂತ ಕೋರ್ತೀನಿ. ಈಗಾಗಲೂ ನೀವು ಹೇಳಿದ ಹಾಗೆ ವೈದ್ಯೋ ನಾರಾಯಣ ಹರಿ ಆ ಒಂದು ನುಡಿಗಟ್ಟಿನ ಅರ್ಥ ನಿಜವಾಗಿಯೂ ದೇವರು ಬದುಕಿರುವ ದೇವರು ಅಂತ ಅಂದ ಹಾಗೆ. ಅಪಘಾತಗಳ ಸಮಯದಲ್ಲಿ ವೈದ್ಯರ ಸೇವೆ ನಿಜಕ್ಕೂ ತುಂಬ ಮೆಚ್ಚುಗೆ ಪಡುವಂಥದ್ದು. ಅವರು ನಿಜವಾಗ್ಲೂ ಅವರ ಪೋಷಕರು ಮತ್ತು ಪಾಲಕರ ಅಕಸ್ಮಾತ್ ಆ ಅಪಘಾತದಲ್ಲಿ ಏನಾದರೂ ತೊಂದರೆ ಆದಾಗ ಅಲ್ಲಿಂದ ವೈದ್ಯರು ಅವರ ಮತ್ತು ಪಾಲಕರಿಗೆ ಆಗುವಂಥ ಸಂತೋಷ ಅಷ್ಟಿಷ್ಟಲ್ಲ. ಆವಾಗಲೇ ಅವ್ರು ಹೇಳೋದು, ನಿಜಕ್ಕೂ ನನ್ನ ಮನೆ ದೇವರು, ನನ್ನನ್ನು ಬದುಕಿಸಿದ ದೇವರು ಅಂತ ವೈದ್ಯರ ಸೇವೆಯನ್ನು ನಾವು ಬೇಕಾದಷ್ಟು ಕೊಂಡಾಡ್ತೀವಿ ಸರ್. ಹಾಗೆ ಇಂದಿನ ಕಾಲಘಟ್ಟದಲ್ಲಿ ನಿಷ್ಠಾವಂತ ವೈದ್ಯರು ಇರ್ತಾರೆ. ಯಾಕೆಂದರೆ ರಾತ್ರಿ 12 ಗಂಟೆಯಲ್ಲಿ 1 ಗಂಟೆ ಆಗಲಿ ಒಂದು ಫೋನ್ ಮಾಡಿದ ತಕ್ಷಣ ಒಂದು ಆಕ್ಸಿಡೆಂಟ್ ಆಗಲಿ ಯಾವುದೇ ಕೇಸಲ್ಲಿ ಬಂದು ಅಟೆಂಡ್ ಮಾಡ್ತಾರೆ. ಇವರ ಒಂದು ಕಾರ್ಯವೈಖರಿ ಮತ್ತು ಇವರ ಒಂದು ನಿಜವಾಗ್ಲೂ ಇವ್ರನ್ನ ಶ್ಲಾಘನೆ ಮಾಡ್ತಕ್ಕಂಥದ್ದು ಖಂಡಿತ ಹೇಳಿ ಸರ್. ಸುಮಾರು ವೈದ್ಯರು ಅನೇಕ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಂಥ ವೈದ್ಯರಿಗೆ ನಿಜಕ್ಕೂ ಶತಕೋಟಿ ನಮನಗಳು. ಅವರು ನಿಜಕ್ಕೂ ದೇವರೇ, ಅವರು ಬದುಕಿರುವ ದೇವರೇ. ಹಾಗಾಗಿ ಅವ್ರ ಸೇವೆ ನಿಜಕ್ಕೂ ತುಂಬ ಮೆಚ್ಚುಗೆ ಆಗ್ತಕ್ಕಂಥದ್ದು. ಅವರ ಸೇವೆ ಅನೇಕ ಜೀವಗಳನ್ನು, ಅನೇಕ ಮನಸ್ಸುಗಳನ್ನು ಇಸ್ತಾರೆ. ಅವರು ವೈದ್ಯರ ಸೇವೆ ನಿಜಕ್ಕೂ ತುಂಬ ಮೆಚ್ಚುಗೆ ಆದಂಥದ್ದು, ಅಪಾರವಾದದ್ದಂಥದ್ದು. ವೈದ್ಯರು ಎಲ್ಲೂ ಎಡವಲ್ಲ, ಬಹುತೇಕ ಎಡವಲ್ಲ. ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಣ್ಣು ತಪ್ಪಿ ಕೈ ತಪ್ಪಿ ಬಾಯಿ ತಪ್ಪಿ ಅಂತಾರಲ್ಲ, ಆ ರೀತಿಯಲ್ಲಿ ಎಲ್ಲೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಪ್ರಾಮಾಣಿಕವಾಗಿ ಹೇಳೋದಾದರೆ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರ. ಶಿಕ್ಷಕರನ್ನು ಬಿಟ್ಟರೆ ಶಿಕ್ಷಕರು ಈ ಒಂದು ಪ್ರಪಂಚದ ಶಿಲ್ಪಿಗಳು ಶಿಕ್ಷಕರು. ಆದರೆ ವೈದ್ಯರು ಜೀವ ಕೊಡ್ತಕ್ಕಂಥ ದೇವರುಗಳು. ಇವರಿಬ್ಬರ ಸೇವೆನೂ ನಿಜಕ್ಕೂ ಮೆಚ್ಚುಗೆ ಪಡ್ತಕ್ಕಂಥದ್ದು. ಇವ್ರ ಸೇವೆ ಹೀಗೆ ಮುಂದುವರಿಲಿ. ವೈದ್ಯರ ದಿನಾಚರಣೆಯ ಅವರಿಗೆ ದೇವರು ಎಲ್ಲ ಆಯಸ್ಸು ಆರೋಗ್ಯಗಳನ್ನು ಕೊಟ್ಟು ನಮ್ಮಂಥವ್ರನ್ನು ಕೂಡ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಲ್ಲಿ, ಅವರೇನಾದ್ರು ವೈದ್ಯರೇ ಇಲ್ಲದಿದ್ದ ಪಕ್ಷದಲ್ಲಿ ಈ ಪ್ರಪಂಚದಲ್ಲಿ ಈಗಿರ್ತಕ್ಕಂಥ ಅರ್ಧ ಜನಸಂಖ್ಯೆ ಇರ್ತಿರಲಿಲ್ಲ. ಪ್ರಪಂಚದಲ್ಲೇ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಅರ್ಧ ಜನಸಂಖ್ಯೆ ಇರ್ತಿರಲಿಲ್ಲ. ಹಾಗಾಗಿ ಈ ಕಾಪಾಡುವಲ್ಲಿ, ಜೀವವನ್ನು ಉಳಿಸುವಲ್ಲಿ ಅವರ ಪಾತ್ರ ಮೆಚ್ಚುಗೆ ಪಡ್ತಕ್ಕಂಥದ್ದು. ಅವ್ರ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಲಿ. ಯಾವಾಗಲೂ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ಭಗವಂತ. ಅವರ ಸೇವೆ ನಿರಂತರವಾಗಿರಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲರಿಗೂ ವಂದನೆಗಳು. ತುಂಬ ಧನ್ಯವಾದಗಳು ಸರ್. ಎಷ್ಟೋ ತನಕ ವೈದ್ಯರ ಕುರಿತು, ಅವರ ಒಂದು ಸೇವೆಯನ್ನು ಕುರಿತು ಹಲವಾರು ಮಾಹಿತಿಗಳನ್ನು ಕೊಟ್ಟರೆ. ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ.